ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ನಾವು ಓದೋ ತರಗತಿಯಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರು ಸಂಸ್ಥಾನಗಳ ವಿಲೀನೀಕರಣವನ್ನು ಯಾವ ರೀತಿಯಲ್ಲಿ ಮಾಡಿದರು ಅಂತ ನಾವು ಹೇಳಿದ್ವಿ. ಅದರಲ್ಲಿ ಪ್ರಮುಖವಾಗಿ ಲಕ್ಷದ್ವೀಪವನ್ನು ಕುರಿತಂತೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರ ದಿಟ್ಟ ನಿರ್ಧಾರ ಯಾವ ರೀತಿಯಲ್ಲಿತ್ತು, ಆ ಲಕ್ಷದ್ವೀಪನ ಯಾವ ರೀತಿಯಲ್ಲಿ ಅವರು ಭಾರತದ ಒಂದು ಒಕ್ಕೂಟಕ್ಕೆ ವಿಲೀನವನ್ನು ಮಾಡಿಕೊಂಡ್ರು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ನೋಡಿ, ಈ ತರಗತಿಯಲ್ಲಿ ನಾವು ಮತ್ತೊಂದು ಪ್ರಮುಖ ಪ್ರಾಂತ್ಯವಾಗಿರ್ತಕ್ಕಂಥ ಭಾರತದ ಅವಿಭಾಜ್ಯ ಅಂಗವಾಗಿರ್ತಕ್ಕಂಥ ಕಾಶ್ಮೀರವನ್ನು ಯಾವ ರೀತಿಯಲ್ಲಿ ಭಾರತಕ್ಕೆ ಒಳಪಡಿಸಿಕೊಂಡ್ರು ಅನ್ನೋದ್ರ ಬಗ್ಗೆ ನಾವು ನೋಡ್ತೀವಿ. ನೋಡಿ, ಕಾಶ್ಮೀರ ಪ್ರಾಂತ್ಯ ಪ್ರಾಚೀನ ಕಾಲದಿಂದಲೂ ಸಹ ಏನಾಗಿತ್ತು ಅಂದರೆ ಅದು ಒಂದು ಭಾರತದ ಅವಿಭಾಜ್ಯ ಅಂಗವಾಗಿತ್ತು. ಅಂದರೆ ಪ್ರಾಚೀನ ಕಾಲದ ಅನೇಕ ಸಾಮ್ರಾಜ್ಯಗಳು ಕಾಶ್ಮೀರ ಪ್ರಾಂತ್ಯವನ್ನು ತಮ್ಮ ಸಾಮ್ರಾಜ್ಯದಲ್ಲಿ ಒಳಪಡಿಸಿಕೊಳ್ಳುವುದರ ಮೂಲಕ ಕಾಶ್ಮೀರದಲ್ಲಿ ಆಳ್ವಿಕೆಯನ್ನು ನೋಡಿರುವಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ಬೋದು. ಅದರಲ್ಲಿ ಪ್ರಮುಖವಾಗಿ ಮೊಘಲರ ಕಾಲದಲ್ಲಿ ಆಗಿರ್ಬೋದು, ಅಫಘಾನ್ ಅಮೀರರ ಒಂದು ಆಡಳಿತದ ಅವಧಿಯಲ್ಲಿ ಆಗಿರ್ಬೋದು, ಮತ್ತು ಪಂಜಾಬ್ನ ರಣಜಿತ್ ಸಿಂಗನ ಆಡಳಿತದಲ್ಲಿ ಕಾಶ್ಮೀರ ಏನಾಗಿತ್ತು ಅಂದರೆ ಇವರ ಪ್ರಾಂತ್ಯಗಳಿಗೆ ಅಥವಾ ಇವರ ಸಾಮ್ರಾಜ್ಯದಲ್ಲಿ ಒಂದು ಪ್ರಾಂತ್ಯವಾಗಿ ಅದನ್ನು ಒಳಪಟ್ಟಿತ್ತು ಅಥವಾ ಒಳಪಡಿಸ್ಕೊಂಡಿದ್ರು. ನೋಡಿ, ಮೊಘಲರ ಕಾಲದಲ್ಲಿ ಅಂದರೆ ನಾವು ಪ್ರಮುಖವಾಗಿ ಅಕ್ಬರನ ಕಾಲದಲ್ಲಿ ಅಕ್ಬರ್ ಏನು ಮಾಡ್ತಾನೆ, ಕಾಶ್ಮೀರ ಪ್ರಾಂತ್ಯದ ಮೇಲೆ ಒಂದು ದಾಳಿಯನ್ನು ಮಾಡುವುದರ ಮೂಲಕ ಕಾಶ್ಮೀರವನ್ನು ಮೊಘಲ್ ಸಾಮ್ರಾಜ್ಯದ ಅಧೀನದಲ್ಲಿ ಒಳಪಡಿಸ್ಕೊಳ್ತಾನೆ. ಅಂದರೆ ಈ ರೀತಿಯಾಗಿ ಇಂದಿನ ಕಾಲದಿಂದಲೂ ಸಹ ಏನಾಗಿತ್ತು ಅಂದರೆ ರಾಜ ಮಹಾರಾಜರುಗಳ ಕಾಲದಿಂದಲೂ ಸಹ ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗವಾಗಿ ಅದು ಆಡಳಿತಕ್ಕೆ ಒಳಪಟ್ಟಿತ್ತು ಅಂತ ಕಾಣ್ಬೋದು. ನೋಡಿ, ಈ ಕಾಶ್ಮೀರ ಏನಿದೆಯಲ್ಲ 84,471 ಒಂದು ಚದುರ ಮೈಲಿಗಳ ವಿಸ್ತೀರ್ಣವನ್ನು ಒಳಗೊಂಡಂತಹ ಒಂದು ರಾಜ್ಯವಾಗಿ ಕಂಡುಬರುತ್ತೆ. ಅಂದರೆ ಪ್ರಮುಖವಾಗಿ ನಾವು ಕಾಶ್ಮೀರವನ್ನಂದರೆ ಜಮ್ಮು ಮತ್ತು ಕಾಶ್ಮೀರ ಅಂತಲೇ ನಾವು ಸಹ ಕರಿತೀವಿ. ಹೀಗಾಗಿ ಏನಿದೆಯಲ್ಲ 1991 ಜನಗಣತಿಯ ಪ್ರಕಾರ, ಅಂದರೆ ನಾವು ಜನಗಣತಿ ಅನ್ನೋದಕ್ಕಿಂತ ಅಲ್ಲಿ ಬಹುಸಂಖ್ಯಾತರಾಗಿದ್ದಂತಹ ಪ್ರಮುಖ ಧರ್ಮ ಯಾವುದಾಗಿತ್ತು ಅಂದರೆ ಅದು ಮುಸ್ಲಿಂ ಧರ್ಮ ಆಗಿತ್ತು. ಅಂದರೆ ಎಷ್ಟು ಅಂದರೆ ಸುಮಾರು 77% ಮುಸ್ಲಿಮರು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಅಂದರೆ ಕಾಶ್ಮೀರ ಪ್ರಾಂತ್ಯದಲ್ಲಿ ವಾಸವನ್ನು ಮಾಡ್ತಾಯಿದ್ರು. ಇನ್ನು 20% ಹಿಂದೂಗಳು ಅಲ್ಲಿ ವಾಸ ಮಾಡ್ತಾಯಿದ್ರು. ಇನ್ನು ಮುಸ್ಲಿಂ ಮತ್ತು ಹಿಂದೂಗಳನ್ನು ಹೊರತುಪಡಿಸಿದಂತೆ ಕೇವಲ 3% ಇತರೆ ಧರ್ಮೀಯರು ಸಹ ಅಲ್ಲಿ ವಾಸ್ತವ್ಯವನ್ನು ಹೂಡಿದ್ರು. ಅಂದರೆ ಕಾಶ್ಮೀರದಲ್ಲಿ ಕಂಡುಬರುವಂತಹ ಪ್ರಮುಖ ಧರ್ಮೀಯರಾಗಿ ಕಂಡುಬರ್ತಾರೆ. ಹೀಗಾಗಿ ನಾವು ಇಲ್ಲಿ ಗಮನಿಸುವಂತಹ ವಿಚಾರ ಏನಾಗಿತ್ತು ಅಂದರೆ ಕಾಶ್ಮೀರದಲ್ಲಿ ಬಹುಸಂಖ್ಯಾತರಾಗಿರ್ತಕ್ಕಂತಹ ಧರ್ಮೀಯರು ಯಾರಾಗಿದ್ದರು ಅಂದರೆ ಅಲ್ಲಿ ಮುಸ್ಲಿಮರೇ ಆಗಿರ್ತಾರೆ. ಆದರೆ ಈ ಒಂದು ಜಮ್ಮು ಕಾಶ್ಮೀರ ಏನಿದೆಯಲ್ಲ ಅಥವಾ ಕಾಶ್ಮೀರ ಪ್ರಾಂತ್ಯ ಏನಿದೆಯಲ್ಲ ಇದು ಆಗ ಒಬ್ಬ ಹಿಂದೂ ರಾಜನ ಆಳ್ವಿಕೆಗೆ ಒಳಪಟ್ಟಿತ್ತು. ನೋಡಿ, ಅಲ್ಲಿ ಬಹುಸಂಖ್ಯಾತರು ಮುಸ್ಲಿಮರೇ ಇದ್ದರೂ ಸಹ ಅದು ಒಬ್ಬ ಹಿಂದೂ ರಾಜನಾಗಿರ್ತಕ್ಕಂಥ ಹರಿಸಿಂಗನ ಆಡಳಿತಕ್ಕೆ ಒಳಪಟ್ಟಿದ್ದಂತಹ ಒಂದು ರಾಜ್ಯವಾಗಿತ್ತು. ನೋಡಿ, ಇಲ್ಲಿ ಪ್ರಜೆಗಳು ಬಹುಸಂಖ್ಯಾತರು ಮುಸ್ಲಿಮರಾಗಿರ್ತಾರೆ, ಆದರೆ ಇಲ್ಲಿನ ದೊರೆ ಯಾರಾಗಿರ್ತಾರೆ, ಒಬ್ಬ ಹಿಂದೂ ಹರಿಸಿಂಗ್ ಆಳ್ವಿಕೆಯನ್ನು ಮಾಡ್ತಾ ಇರ್ತಾನೆ. ಹೀಗಾಗಿ ಲಾರ್ಡ್ ಮೌಂಟ್ ಬ್ಯಾಟನ್ ಯೋಜನೆಯ ಪ್ರಕಾರ ಕಾಶ್ಮೀರವು ಭಾರತ ಒಕ್ಕೂಟಕ್ಕೆ ಸೇರಬೇಕು ಅಥವಾ ಪಾಕಿಸ್ತಾನಕ್ಕೆ ಸೇರಬೇಕು ಎಂಬ ಒಂದು ವಾದ ಏನಿದೆಯಲ್ಲ, ಅಥವಾ ಯಾವ ಒಂದು ರಾಜ್ಯಕ್ಕೆ ಅಂದರೆ ಅಥವಾ ಯಾವ ಒಂದು ರಾಷ್ಟ್ರಕ್ಕೆ ಸೇರಬೇಕು ಅನ್ನೋದ್ರ ಬಗ್ಗೆ ಕೆಲಕಾಲ ಏನಾಯ್ತು ಅಂದರೆ ಒಂದು ಉದ್ವಿಗ್ನತೆ ಉಂಟಾಗುತ್ತೆ. ಅಂದರೆ ಹರಿಸಿಂಗನಿಗೆ ಅದು ಭಾರತಕ್ಕೆ ಸೇರಬೇಕು ಅಥವಾ ನಾನು ಪಾಕಿಸ್ತಾನಕ್ಕೆ ಸೇರಬೇಕು ಅನ್ನೋದ್ರ ಬಗ್ಗೆನೇ ಸಹ ಏನಾಗ್ತಾನೆ ಅಂದರೆ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಈತ ವಿಫಲನಾಗ್ತಾನೆ. ಅಂದರೆ ಹೆಚ್ಚು ಸಮಯವನ್ನು ಇವನು ತೆಗೆದುಕೊಳ್ತಾನೆ. ಹೀಗಾಗಿ ಏನಾಗುತ್ತೆ ಅಂದರೆ ನಾನು ಪಾಕಿಸ್ತಾನಕ್ಕೆ ಸೇರಬೇಕು ಅಥವಾ ಭಾರತ ರಾಷ್ಟ್ರಕ್ಕೆ ಸೇರಬೇಕು ಎಂಬುದರ ಬಗ್ಗೆ ಅವನು ಬಹಿರಂಗಗೊಳಿಸದೆ ಕೆಲವು ಕಾಲ ಏನು ಮಾಡಿರ್ತಾನೆ, ಇವನು ಮೌನವನ್ನು ತಾಳಿರ್ತಾನೆ. ಹೀಗಾಗಿ ಪಾಕಿಸ್ತಾನ ಮಾತ್ರ ಆ ರಾಜ್ಯವನ್ನು ತನ್ನ ದೇಶಕ್ಕೆ ಸೇರಿಸಿಕೊಳ್ಳಲು ತುದಿಗಾಲಲ್ಲಿ ನಿಂತಿರುತ್ತೆ. ಹೀಗಾಗಿ ಕಾಶ್ಮೀರವನ್ನು ತನ್ನ ರಾಷ್ಟ್ರಕ್ಕೆ ಸೇರಿಸಿಕೊಳ್ಳಲೇಬೇಕು ಎಂಬ ಒಂದು ಅಭಿಲಾಷೆಯನ್ನು ಒಳಗೊಂಡಂತಾಗಿ ಪಾಕಿಸ್ತಾನ ರಾಷ್ಟ್ರ ಏನಿದೆಯಲ್ಲ ಅದು ಕಂಡುಬರುತ್ತೆ. ಹೀಗಾಗಿ ಪಾಕಿಸ್ತಾನ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಆಕ್ರಮಣವನ್ನು ಮಾಡಲಿಕ್ಕೆ 1947ರಲ್ಲಿ ವಾಯುವ್ಯ ಗಡಿ ಪ್ರದೇಶದ ಗುಡ್ಡಗಾಡು ಜನರನ್ನ ಏನಿದೆಯಲ್ಲ ಹರಿಸಿಂಗನ ವಿರುದ್ಧ ದಾಳಿ ಮಾಡಲು ಪ್ರಚೋದನೆಯನ್ನು ನೀಡುತ್ತೆ. ಎಷ್ಟರಲ್ಲಿ ಅಂದರೆ 1947ರಲ್ಲಿ ವಾಯುವ್ಯ ಗಡಿ ಪ್ರದೇಶದಲ್ಲಿರುವಂತಹ ಗುಡ್ಡಗಾಡು ಜನರಿಗೆ ಪಾಕಿಸ್ತಾನ ಏನು ಮಾಡುತ್ತೆ ಅಂದರೆ ಒಂದು ಪ್ರಚೋದನೆಯನ್ನು ನೀಡುತ್ತೆ. ಅಂದರೆ ರಾಜ ಹರಿಸಿಂಗನ ವಿರುದ್ಧ ಒಂದು ದಾಳಿಯನ್ನು ಮಾಡಲಿಕ್ಕೆ ಏನಂದರೆ ಪ್ರಚೋದನೆಯನ್ನು ಪಾಕಿಸ್ತಾನ ರಾಷ್ಟ್ರ ನೀಡುತ್ತೆ. ಹೀಗಾಗಿ 1947ರ ಅಕ್ಟೋಬರ್ 22ರಂದು ಜಮ್ಮು ಮತ್ತು ಕಾಶ್ಮೀರದ ಮೇಲೆ ಆಕ್ರಮಣ ಮಾಡಿದ ಗುಡ್ಡಗಾಡು ಜನರು ಉರಿ ಮತ್ತು ಬಾರಾಮುಲ್ಲಾಗಳನ್ನು ವಶಪಡಿಸಿಕೊಳ್ತಾರೆ. ಹೀಗಾಗಿ ಆಕ್ರಮಣಕಾರರು ಶ್ರೀನಗರದ ಕಡೆಗೆ ಮುನ್ನುಗ್ಗುವಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ
ಮುನ್ನುಗ್ಗುತ್ತಿರುವುದನ್ನು ಅರಿತಂತಹ ಹರಿ ಸಿಂಗ್ ಏನಾಗುತ್ತೆ, ಇದನ್ನು ಗಮನಿಸಿದಂತಹ ಅಲ್ಲಿನ ದೊರೆ ಹರಿ ಸಿಂಗ್ ಒಂದು ಭಯವನ್ನಗೊಂಡು ಭಾರತದ ಸಹಕಾರವನ್ನು ಕೇಳಲಿಕ್ಕೆ ಅವನು ಮುಂದೆ ಬರ್ತಾನೆ. ಹೀಗಾಗಿ ಅಕ್ಟೋಬರ್ 26ರಂದು ಒಂದು ಒಪ್ಪಂದವನ್ನು ಮಾಡಿಕೊಳ್ಳುವುದರ ಮೂಲಕ ಭಾರತ ಏನಿದೆಯಲ್ಲ ಇದು ಹರಿ ಸಿಂಗನಿಗೆ ಸಹಾಯವನ್ನು ಮಾಡಲಿಕ್ಕೆ ಸೈನಿಕ ಸಹಾಯವನ್ನು ಇದು ನೀಡುತ್ತೆ. ಹೀಗಾಗಿ ಅಂದಿನ ಭಾರತದ ಗೃಹ ಮಂತ್ರಿಯಾಗಿದ್ದಂತಹ ಪಟೇಲರು ಏನಿದ್ದಾರಲ್ಲ ಕ್ಷಿಪ್ರವಾಗಿ ಕಾರ್ಯನಿರ್ವಹಿಸಿ ಕಾಶ್ಮೀರಕ್ಕೆ ಭಾರತದ ಸೈನ್ಯವನ್ನು ರವಾನೆ ಮಾಡ್ತಾರೆ. ಹೀಗಾಗಿ ಗುಡ್ಡಗಾಡು ಜನಾಂಗದವರು ಆಕ್ರಮಿಸಿದ ಕಾಶ್ಮೀರವನ್ನು ತೆರವುಗೊಳಿಸಲಿಕ್ಕೆ ಪ್ರಧಾನಿ ನೆಹರು ಮತ್ತು ಗೃಹ ಮಂತ್ರಿ ಆಗಿರ್ತಕ್ಕಂಥ ಸರ್ದಾರ್ ವಲ್ಲಭಾಯ್ ಪಟೇಲ್ರವರು ಮೇಜರ್ ಜನರಲ್ ನೋಡಿ ಇದರ ಒಂದು ನೇತೃತ್ವವನ್ನು ವಹಿಸಿಕೊಂಡಂತಹ ಮೇಜರ್ ಜನರಲ್ ಯಾರಾಗಿದ್ದರು ಅಂದರೆ KS ತಿಮ್ಮಯ್ಯನವರ ನೇತೃತ್ವದಲ್ಲಿ ಸುಮಾರು 90,000 ಸೇನಾನಿಗಳೊಂದಿಗೆ ಕಾರ್ಯಾಚರಣೆಯನ್ನು ಕೈಗೊಳ್ಳಲಿಕ್ಕೆ ಅನುಮತಿಯನ್ನು ನೀಡ್ತಾರೆ. ನೋಡಿ, ಕಾಶ್ಮೀರವನ್ನು ಮುಕ್ತಗೊಳಿಸಲಿಕ್ಕೆ ನೇತೃತ್ವವನ್ನು ವಹಿಸಿಕೊಂಡಂತಹ ಮಿಲಿಟರಿ ಜನರಲ್ ಮೇಜರ್ ಜನರಲ್ ಯಾರಾಗಿದ್ದರು ಅಂದರೆ KS ತಿಮ್ಮಯ್ಯ ಇವರ ನೇತೃತ್ವದಲ್ಲಿ ಸುಮಾರು 90,000 ಸೈನಿಕ ಪಡೆ ಕಾರ್ಯಾಚರಣೆಯನ್ನು ಮಾಡಲಿಕ್ಕೆ ನೇಮಕ ಆಗುತ್ತೆ. ಹೀಗಾಗಿ ಕಾಶ್ಮೀರದ ರಾಜ ಹರಿ ಸಿಂಗನು ನೆಹರು ಮತ್ತು ಲಾರ್ಡ್ ಮೌಂಟ್ ಬ್ಯಾಟನ್ನೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡು ಕಾಶ್ಮೀರವನ್ನು ಭಾರತದ ಒಕ್ಕೂಟಕ್ಕೆ ಸೇರಿಸ್ತಾನೆ. ಹೀಗಾಗಿ ಸೈನಿಕ ಕಾರ್ಯಾಚರಣೆಯಲ್ಲಿ ಭಾರತೀಯ ಸೈನ್ಯದಲ್ಲಿ ಸುಮಾರು 1,500 ಸೈನಿಕರ ಮರಣ ಆದರೆ ಮತ್ತು ಪಾಕಿಸ್ತಾನ ಮತ್ತು ಭಾರತದೊಂದಿಗೆ ನಡೆದಂತಹ ಒಂದು ಕದನದಲ್ಲಿ ಪಾಕಿಸ್ತಾನದಲ್ಲಿ ಏನಾಗುತ್ತೆ ಅಂದರೆ 6,000 ಸೈನಿಕರು ಗಾಯಗೊಳಗಾಗ್ತಾರೆ. ನೋಡಿ, ಈ ನಡೆದಂತಹ ಒಂದು ಸೈನಿಕ ಕಾರ್ಯಾಚರಣೆಯಲ್ಲಿ ನಮ್ಮ ಭಾರತೀಯ ಸೈನಿಕರು 1,500 ಸೈನಿಕರು ಮರಣವನ್ನು ಹೊಂದಿದರೆ ಸುಮಾರು ಪಾಕಿಸ್ತಾನದ 6,000 ಸೈನಿಕರು ಗಾಯಾಳುಗಳಾಗ್ತಾರೆ. ಮತ್ತು ಸುಮಾರು 1,000 ಸೈನಿಕರು ಏನಾಗುತ್ತೆ ಅಂದರೆ ಯುದ್ಧ ಕೈದಿಗಳಾಗ್ತಾರೆ. ಹೀಗಾಗಿ ಕಾಶ್ಮೀರದಿಂದ ದಾಳಿಕೋರರನ್ನು ಓಡಿಸುವಲ್ಲಿ ಭಾರತೀಯ ಸೈನಿಕರು ಅಥವಾ ಭಾರತೀಯ ಪಡೆ ಏನಾಗುತ್ತೆ ಅಂದರೆ ಅದು ಸಫಲ ಆಗುತ್ತೆ. ನಂತರ ಶ್ರೀನಗರ ಮತ್ತು ಬಾರಾಮುಲ್ಲಾಗಳನ್ನು ಪುನಃ ವಶಪಡಿಸಿಕೊಂಡು ಏನಾಗುತ್ತೆ ಅದನ್ನು ಭಾರತದ ಒಕ್ಕೂಟಕ್ಕೆ ಸೇರಿಸುವಲ್ಲಿ ನಮ್ಮ ಭಾರತೀಯ ಸೇನಾಪಡೆ ಪ್ರಮುಖವಾದಂತಹ ಒಂದು ಕಾರ್ಯವನ್ನು ಇದು ನಿರ್ವಹಿಸುತ್ತೆ. ನೋಡಿ, ಇದರಲ್ಲಿ ಪಟೇಲ್ ಮತ್ತು ರಕ್ಷಣಾ ಮಂತ್ರಿಯಾಗಿರ್ತಕ್ಕಂಥ ಬಾಲದೇವ್ ಸಿಂಗ್ ಏನಿದೆಯಲ್ಲ ಇವರ ಒಂದು ಪಾತ್ರ ಅತ್ಯಂತ ಅಮೂಲ್ಯವಾಗಿರುತ್ತೆ. ನೋಡಿ, ಪಟೇಲ್ರವರು ಅಂದಿನ ಉಪಪ್ರಧಾನಿ ಮತ್ತು ಗೃಹ ಸಚಿವರಾಗಿದ್ದರೆ ಅಂದಿನ ಭಾರತದ ರಕ್ಷಣಾ ಮಂತ್ರಿಯಾಗಿರ್ತಕ್ಕಂಥ ಬಾಲದೇವ್ ಸಿಂಗ್ ಇವರು ಸಹ ಏನಂದರೆ ಈ ಒಂದು ಕಾಶ್ಮೀರ ಪ್ರಾಂತ್ಯವನ್ನು ಭಾರತಕ್ಕೆ ಒಳಪಡಿಸುವಲ್ಲಿ ಒಂದು ಪ್ರಮುಖವಾದಂತಹ ಮತ್ತು ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಳ್ಳುವಲ್ಲಿ ಇವರು ಯಶಸ್ವಿ ಆಗ್ತಾರೆ. ಹೀಗಾಗಿ ಕಾಶ್ಮೀರದಲ್ಲಿ ರಾಜ ಹರಿ ಸಿಂಗನ ಸ್ಥಾನವನ್ನು ಭದ್ರಪಡಿಸಿದ ನಂತರ ಪಾಕಿಸ್ತಾನವು ಕಾಶ್ಮೀರದ ಪ್ರಜೆಗಳ ಜನಾಭಿಪ್ರಾಯದಂತೆ ಕಾಶ್ಮೀರದ ಜನರ ಒಂದು ಅಭಿಪ್ರಾಯವನ್ನು ಪಡೆಯುವುದರ ಮೂಲಕ ಅಂದರೆ ಜನಾಭಿಪ್ರಾಯಕ್ಕೆ ಒಳಪಡಿಸುವುದರ ಮೂಲಕ ಕಾಶ್ಮೀರ ಯಾವ ರಾಷ್ಟ್ರಕ್ಕೆ ಸೇರಬೇಕು ಅನ್ನೋದ್ರ ಬಗ್ಗೆ ಒಂದು ನಿರ್ಧಾರವನ್ನು ಕೈಗೊಳ್ಳ್ರಿ ಅಂತ ಏನಾಗುತ್ತೆ ಪಾಕಿಸ್ತಾನ ತನ್ನ ಸಲಹೆಯನ್ನು ನೀಡುತ್ತೆ. ಹೀಗಾಗಿ ಕಾಶ್ಮೀರದ ಕೊಳ್ಳ ಪ್ರದೇಶದಿಂದ ಸಂಪೂರ್ಣವಾಗಿ ದಾಳಿಕೋರರನ್ನು ತೆರವು ಮಾಡಿಸುವುದಾದರೆ ತಾವು ಕೂಡ ಜನಾಭಿಪ್ರಾಯವನ್ನು ಮನ್ನಿಸುವುದಾಗಿ ಭಾರತವು ಒಪ್ಪುತ್ತೆ. ಹೀಗಾಗಿ ಪಾಕಿಸ್ತಾನದ ಸೈನಿಕರು ಕಾಶ್ಮೀರದ ಹಲವು ಭಾಗಗಳಲ್ಲಿ ನೆಲೆಸಿದ್ದರಿಂದ ಜನಾಭಿಪ್ರಾಯದ ಸಂಗ್ರಹಣೆ ಕಾರ್ಯವು ಏನಾಗುತ್ತೆ ಅಂದರೆ ನಡೆಯಲಿಕ್ಕೆ ಸಾಧ್ಯತೆ ಆಗೋದಿಲ್ಲ. ಇದರಿಂದ ಪಾಕಿಸ್ತಾನ ಮತ್ತು ಭಾರತದ ಮಧ್ಯೆ ಅನೇಕ ಸೈನಿಕ ಕಾರ್ಯಾಚರಣೆಗಳು ನಡೀತಾ ಹೋಗುತ್ತೆ. ಈ ಮಧ್ಯೆ ಭಾರತದ ಸೈನ್ಯ ಗುಡ್ಡಗಾಡು ಜನರ ಆಕ್ರಮಣವನ್ನು ಪೂರ್ಣವಾಗಿ ದಮನ ಮಾಡಿ ಮತ್ತು ಅವರನ್ನು ಹಿಮ್ಮೆಟ್ಟಿಸುವ ಮುನ್ನವೇ ಏನಾಗುತ್ತೆ ಜವಾಹರ್ಲಾಲ್ ನೆಹರೂರವರು ಸೈನಿಕ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸುತ್ತಾರೆ. ಹೀಗಾಗಿ ಈ ಆಕ್ರಮಣದ ಬಗ್ಗೆ ದೂರನ್ನು ನೆಹರೂರವರು ಏನು ಮಾಡ್ತಾರೆ, ನೇರವಾಗಿ ವಿಶ್ವಸಂಸ್ಥೆಗೆ ತೆಗೆದುಕೊಂಡು ಹೋಗ್ತಾರೆ. ನೋಡಿ, ಇದೇನಾಗುತ್ತೆ ಅಂದರೆ ಒಂದು ದೊಡ್ಡದಾದಂತಹ ಒಂದು ತಪ್ಪಾಗಿ ಕಂಡುಬರುತ್ತೆ. ಯಾಕಂದರೆ ನೆಹರೂರವರು ಒಂದು ಸೈನಿಕರಿಗೆ ಸಂಪೂರ್ಣವಾದಂತಹ ಸಹಕಾರವನ್ನು ನೀಡಿದ್ದಾಗಿದ್ದರೆ ಕಾಶ್ಮೀರದ ಸಮಸ್ಯೆಯನ್ನು ನಾವು 1947ರಲ್ಲಿಯೇ ಬಗೆಹರಿಸ್ಕೊಳ್ತಾ ಇದ್ವಿ. ಯಾವುದೇ ಸಮಸ್ಯೆನೂ ಇರ್ತಾ ಇರಲಿಲ್ಲ, ಕಾಶ್ಮೀರದ ಬಗ್ಗೆ ಯಾವುದೇ ಗೊಂದಲಗಳು ಸಹ ಇರ್ತಾ ಇರಲಿಲ್ಲ. ಆದರೆ ನೆಹರೂರವರು ಇದನ್ನು ಮಾಡದೆ ಇವರು ಏನು ಮಾಡ್ತಾರೆ, ಈ ಒಂದು ಸೈನಿಕ ಕಾರ್ಯಾಚರಣೆಯನ್ನು ವಿಶ್ವಸಂಸ್ಥೆಯ ಮುಂದೆ ಇಡ್ತಾರೆ. ಹೀಗಾಗಿ ಏನಾಯಿತು ಅಂದರೆ ಅಂದಿನಿಂದ ಇಂದಿನವರೆಗೂ ಸಹ ಏನಾಗುತ್ತೆ ಕಾಶ್ಮೀರ ವಿಷಯಕ್ಕೆ ಸಂಬಂಧಪಟ್ಟಿದ್ದಂತೆ ಈ ಎರಡೂ ರಾಷ್ಟ್ರಗಳ ಮಧ್ಯೆ ವೈಮನಸ್ಸು ಉಂಟಾಗಲಿಕ್ಕೆ ಕಾರಣ ಆಗ್ತಾ ಹೋಗುತ್ತೆ. ಹೀಗಾಗಿ ನೆಹರೂರವರು ಇದು ಮಾಡಿದಂತಹ ಒಂದು ಬಹು ದೊಡ್ಡದಾದ ತಪ್ಪಾಗಿ ಇದು ಕಂಡುಬರುತ್ತೆ. ಒಂದು ವೇಳೆ ಅವರು ಸಂಪೂರ್ಣವಾದಂಥ ಸಹಕಾರವನ್ನು ನೀಡಿದರೆ ಇಡೀ ಕಾಶ್ಮೀರವನ್ನು ಈಗ ನಾವು ಕರಿತೀವಲ್ಲ POK ಅಂತ ಏನು ಕರಿತೀವಲ್ಲ, ಪಾಕ್ ಆಕ್ಯುಪೈಡ್ ಕಾಶ್ಮೀರ ಅಂತ ಏನಿದಿಲ್ಲ, ಅದು ಯಾವುದು ಸಹ ಒಂದು ಭಾರತದ ಅಥವಾ ಕಾಶ್ಮೀರದ ಒಂದು
ಇಂಚನ್ನು ಸಹ ಜಾಗವನ್ನು ಪಾಕಿಸ್ತಾನಕ್ಕೆ ವಶಪಡಿಸಿಕೊಳ್ಳಲಿಕ್ಕೆ ಭಾರತೀಯ ಸೈನಿಕರು ಬಿಡ್ತಾ ಇರಲಿಲ್ಲ. ಇವರು ಒಂದು ಶಾಂತಿ ಮಾತುಕತೆಯನ್ನು ನಡೆಸಿದ್ರಿಂದ ವಿಶ್ವಸಂಸ್ಥೆ ಮಧ್ಯಭಾಗ ವಹಿಸಿ ಭಾರತೀಯ ಸೈನಿಕರಿಗೆ ಮತ್ತು ಪಾಕಿಸ್ತಾನ ಸೈನಿಕರಿಗೆ ಒಂದು ಯುದ್ಧ ನಿಲುಗಡೆಯನ್ನು ಘೋಷಣೆಯನ್ನು ಮಾಡುತ್ತೆ. ಹೀಗಾಗಿ ಅಂದು ಭಾರತ ಏನಾಗುತ್ತೆ, ಪಾಕಿಸ್ತಾನದ ಅನೇಕ ಪ್ರದೇಶಗಳನ್ನು ವಶಪಡಿಸಿಕೊಂಡರೂ ಸಹ ತನ್ನ ಸೈನಿಕರನ್ನು ವಾಪಸ್ ಕರೆಸಿಕೊಳ್ಳುತ್ತೆ. ಆದರೆ ಪಾಕಿಸ್ತಾನದ ಸೈನಿಕರು ಮಾತ್ರ ಇವರು ಭಾರತದ ಭಾಗವನ್ನು ವಶಪಡಿಸಿಕೊಂಡಂತಹ ಪ್ರದೇಶಗಳನ್ನು ಮರಳಿ ಕೊಡದೆ ಅದನ್ನು ತಮ್ಮ ಒಂದು ಸುಪರ್ದಿಗೆ ತೆಗೆದುಕೊಳ್ಳುವ ನಿರ್ಧಾರವನ್ನು ಕೈಗೊಳ್ಳುತ್ತೆ. ಹೀಗಾಗಿ ಈಗಲೂ ಸಹ ಏನಾಗುತ್ತೆ ಅಂದರೆ ಆ ಪಾಕ್ ಆಕ್ರಮಿಸಿದಂತಹ ಒಂದು ಸ್ಥಳಗಳಿಗೆ POK ಅಂದರೆ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಅಂತ ಕರೀತಾರೆ. ಹೀಗಾಗಿ ಏನಾಯಿತು, ನೆಹರೂರವರ ಈ ಒಂದು ತಪ್ಪಾದ ನಿರ್ಧಾರ ಏನಾಯಿತು ಅಂದರೆ ಕಾಶ್ಮೀರದ ಸಮಸ್ಯೆ ಇನ್ನೂ ಉಲ್ಬಣಗೊಳ್ಳಲಿಕ್ಕೆ ಪ್ರಮುಖ ಕಾರಣವಾಗಿ ಕಂಡುಬರುತ್ತೆ. ಈ ರೀತಿಯಲ್ಲಿ ಏನಾಯಿತು, ಹರಿಸಿಂಗನು ಭಾರತದ ಒಕ್ಕೂಟಕ್ಕೆ ಸೇರುವಂತಹ ನಿರ್ಧಾರವನ್ನು ಕೈಗೊಳ್ತಾನೆ. ಹೀಗಾಗಿ ನೆಹರೂರವರ ನೇತೃತ್ವದ ಸರ್ಕಾರ ಕಾಶ್ಮೀರವನ್ನು ಭಾರತದ ಒಂದು ಪ್ರದೇಶವಾಗಿ ಇದು ತಿಳಿದುಕೊಳ್ಳುತ್ತೆ. ಆದರೂ ಸಹ ಏನಾಗುತ್ತೆ, ನೆಹರೂರವರು ಅವಧಿಗೆ ಕಾಶ್ಮೀರಕ್ಕೆ ಸಂಬಂಧಪಟ್ಟಂತೆ ಒಂದು 370ನೇ ವಿಧಿಯನ್ನು ನೀಡುವುದರ ಮೂಲಕ ವಿಶೇಷವಾದಂತಹ ಸ್ಥಾನಮಾನವನ್ನು ನೀಡಿ ಅದನ್ನು ವಿಶೇಷವಾದಂತಹ ರಾಜ್ಯವಾಗಿ ಪರಿಗಣನೆಯನ್ನು ಮಾಡ್ತಾರೆ. ಹಾಗಾಗಿ ಕಾಶ್ಮೀರಕ್ಕೆ ಪ್ರತ್ಯೇಕವಾದಂತಹ ಸಂವಿಧಾನ ರಚನೆಯಾಗುತ್ತೆ. ಪ್ರತ್ಯೇಕವಾದಂತಹ ಧ್ವಜವನ್ನು ಆರಿಸಿಕೊಳ್ಳಲಿಕ್ಕೆ ಅನುಮತಿಯನ್ನು ನೀಡಲಾಗುತ್ತೆ. ಹೀಗಾಗಿ ಅಲ್ಲಿನ ಆಡಳಿತಕ್ಕೆ ಯಾವುದೇ ರೀತಿಯಾದಂತಹ ಒಂದು ಮೂಗನ್ನು ತೋರಿಸುವುದಾಗಿರ್ಬೋದು ಅಥವಾ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡುವುದನ್ನು ಭಾರತ ಸರ್ಕಾರಕ್ಕೆ ನೀಡಿರೋದಿಲ್ಲ. ಕೇವಲ ಶಾಂತಿ ಮತ್ತು ಯುದ್ಧಕ್ಕೆ ಸಂಬಂಧಪಟ್ಟಂತೆ, ವಿದೇಶಾಂಗ ನೀತಿಗೆ ಸಂಬಂಧಪಟ್ಟಂತೆ ಮತ್ತು ಕೆಲವೊಂದು ಅಂಶಗಳನ್ನು ಭಾರತದ ಸರ್ಕಾರ ಇಟ್ಕೊಂಡು ಇನ್ನು ಉಳಿದಂತೆ ಎಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಒಂದು ಹಕ್ಕನ್ನು ಅದು ಕಾಶ್ಮೀರಕ್ಕೆ ನೀಡುತ್ತೆ. ಆದರೆ ಈಗ ನಮ್ಮ ಈಗಿನ ಪ್ರಧಾನಿಯಾಗಿರ್ತಕ್ಕಂಥ ನಮ್ಮ ನರೇಂದ್ರ ಮೋದಿಯವರು ಏನಾಗಿದೆ ಅಂದರೆ ಆ ಒಂದು ವಿಶೇಷವಾದಂತಹ ಸ್ಥಾನಮಾನವನ್ನು ರದ್ದುಪಡಿಸುವುದರ ಮೂಲಕ ಜಮ್ಮು ಮತ್ತು ಕಾಶ್ಮೀರವನ್ನು ಭಾರತದ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಿಕೊಳ್ಳುವುದರ ಮೂಲಕ ಸಂಪೂರ್ಣವಾಗಿ ಭಾರತದ ಆಡಳಿತಕ್ಕೆ ಒಳಪಡಿಸಿಕೊಂಡಿದ್ದಾರೆ. ಅಂದರೆ ಯಾವುದೇ ವಿಶೇಷವಾದಂತಹ ಸ್ಥಾನಮಾನವನ್ನು ನೀಡದೆ ಆ ವಿಶೇಷವಾದಂತಹ ಎಲ್ಲ ಸ್ಥಾನಮಾನಗಳನ್ನು ರದ್ದುಪಡಿಸಿ ಅವುಗಳನ್ನು ಭಾರತದ ಒಂದು ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಿದ್ದಾರೆ. ಇದು ಕಾಶ್ಮೀರಕ್ಕೆ ಸಂಬಂಧಪಟ್ಟಂತೆ. ಇನ್ನು ಜುನಾಗಢ್ ಏನಿದೆಯಲ್ಲ ಇದು ಸಹ ಅಷ್ಟೇ. ಇನ್ನು ಜುನಾಗಢ್ ಸಂಸ್ಥಾನ ಸಂಬಂಧಪಟ್ಟಂತೆ ನೋಡಿ, ಇದು ಕಾಥೇವರ್ನ ಒಂದು ತೀರ ಪ್ರದೇಶದಲ್ಲಿ ಕಂಡುಬರುವಂತಹ ಒಂದು ಪ್ರದೇಶವಾಗಿ ಕಂಡುಬರುತ್ತೆ. ಕಾಥೇವರ್ನ ತೀರ ಪ್ರದೇಶದಲ್ಲಿದ್ದಂತಹ ಜುನಾಗಢ್ ಗುಜರಾತಿನ ಒಂದು ಸಣ್ಣ ಸಂಸ್ಥಾನವಾಗಿ ಇದು ಕಂಡುಬರುತ್ತೆ. ಹೀಗಾಗಿ ಸೌರಾಷ್ಟ್ರ ವಲಯದಲ್ಲಿರುವಂತಹ ಸಂಪದ್ಭರಿತ ಜುನಾಗಢದ ವ್ಯಾಪ್ತಿಯಲ್ಲಿ ಇರುವಂತಹ ಒಂದು ಐತಿಹಾಸಿಕ ದೇವಾಲಯ ಅಂದರೆ ಸೋಮನಾಥ ದೇವಾಲಯ ಇರುವಂತಹ ಒಂದು ಸ್ಥಳವಾಗಿ ಕಂಡುಬರುತ್ತೆ. ನಿಮಗೆಲ್ಲ ಗೊತ್ತಿದೆ, ಮಹಮ್ಮದ್ ಗಜ್ನಿ ತನ್ನ 17 ಬಾರಿ ದಂಡಯಾತ್ರೆಯಲ್ಲಿ ಸೋಮನಾಥ ದೇವಾಲಯದ ಮೇಲೆಯೂ ಸಹ ದಾಳಿಯನ್ನು ಮಾಡುವುದರ ಮೂಲಕ ಈ ದೇವಾಲಯದಲ್ಲಿದ್ದಂತಹ ಸಂಪತ್ತನ್ನು, ವಜ್ರ ವೈಡೂರ್ಯಗಳನ್ನು, ಬಂಗಾರ ಮುತ್ತು ರತ್ನಗಳನ್ನು ಏನು ಮಾಡ್ತಾನೆ ಅಂದರೆ ಲೂಟಿ ಮಾಡಿರ್ತಾನೆ. ನೋಡಿ, ಆ ಸಂದರ್ಭದಲ್ಲಿ ಜುನಾಗಢದಲ್ಲಿ ಸುಮಾರು 80ರಷ್ಟು ಮುಸ್ಲಿಮರಿರ್ತಾರೆ. ಕೇವಲ 20ರಷ್ಟು ಮಾತ್ರ ಏನಾಗಿರುತ್ತೆ, ಅಲ್ಲಿ ಮುಸ್ಲಿಮರು ಅಲ್ಪಸಂಖ್ಯಾತರಾಗಿರ್ತಾರೆ. ಆದರೂ ಸಹ ಅಲ್ಲಿನ ಆಡಳಿತವನ್ನು ಅಲ್ಲಿನ ನವಾಬ ಮುಸ್ಲಿಮನಾಗಿರ್ತಾನೆ. ಅಂದರೆ ಬಹುಸಂಖ್ಯಾತರಾಗಿ ಹಿಂದೂಗಳಿದ್ದರೂ ಸಹ ಅಲ್ಪಸಂಖ್ಯಾತರಾಗಿದ್ದಂತಹ ಮುಸ್ಲಿಮರಿದ್ದರೂ ಸಹ ಅಲ್ಲಿನ ಆಡಳಿತವನ್ನು ನವಾಬನ ಆಳ್ವಿಕೆಗೆ ಒಳಪಡಿಸಲಾಗಿರುತ್ತೆ. ಹೀಗಾಗಿ ಅಲ್ಲಿನ ನವಾಬ ಯಾರಾಗಿದ್ದರು ಅಂದರೆ ಮುಸ್ಲಿಂ ಧರ್ಮೀಯನಾಗಿ ಕಂಡುಬರ್ತಾನೆ. ಆಗ ಮೊಹಮ್ಮದ್ ಖಾನ್, ಅರ್ಥ ಆಗ್ತಿದೆಯಲ್ಲ, ಆಗ ಮೊಹಮ್ಮದ್ ಖಾನ್ ಏನಿದ್ದಾನಲ್ಲ ಜುನಾಗಢದ ಸುಲ್ತಾನನಾಗಿ ಇರ್ತಾನೆ. ನೋಡಿ, ಈ ಸಂಸ್ಥಾನ ದಕ್ಷಿಣಕ್ಕೆ ಅರಬ್ಬಿ ಸಮುದ್ರ, ಉಳಿದ 2 ಕಡೆಗಳಿಗೂ ಸಹ ಭಾರತದ ಒಕ್ಕೂಟ ರಾಜ್ಯಗಳಿಂದ ಸುತ್ತುವರೆದಿರುತ್ತೆ. ಹೀಗಾಗಿ ಭೌಗೋಳಿಕವಾಗಿ ನೋಡೋದಾದರೂ ಸಹ ಇದು ಪಾಕಿಸ್ತಾನಕ್ಕೆ ಅತ್ಯಂತ ದೂರದಲ್ಲಿ ಇರುವಂತಹ ಪ್ರದೇಶವಾಗಿ ಕಂಡುಬರುತ್ತೆ. ಹೀಗಾಗಿ ಪಾಕಿಸ್ತಾನದೊಂದಿಗೆ ಯಾವುದೇ ರೀತಿಯಾದಂತಹ ಸಾಮೀಪ್ಯ ಈ ಒಂದು ಜುನಾಗಢ ಸಂಸ್ಥಾನಕ್ಕೆ ಕಂಡುಬರೋದಿಲ್ಲ. ಆದರೆ ಭಾರತ ಸ್ವತಂತ್ರಗೊಂಡ ನಂತರ ಅಲ್ಲಿನ ನವಾಬ ಏನು ಮಾಡ್ತಾನೆ ಅಂದರೆ ನಾವು ಪಾಕಿಸ್ತಾನ ರಾಷ್ಟ್ರಕ್ಕೆ ಸೇರ್ಪಡೆ ಆಗಲಿಕ್ಕೆ ಇಚ್ಛೆಯನ್ನು ಒಳಗೊಂಡಿದ್ದೀವಿ ಅಂತ ಅವನು ಘೋಷಿಸಿಬಿಡ್ತಾನೆ. ಅಂದರೆ ನಾವು ಭಾರತ ಒಕ್ಕೂಟವನ್ನು ಸೇರೋದಿಲ್ಲ, ನಾವು ಪಾಕಿಸ್ತಾನಕ್ಕೆ ಸೇರುವಂತಹ ಇಚ್ಛೆಯನ್ನು ಹೊಂದಿದ್ದೀವಿ ಅಂತ ಏನು ಮಾಡ್ತಾನೆ, ಘೋಷಿಸಿ ಬಿಡ್ತಾನೆ. ಮತ್ತು ಅಷ್ಟೇ ಅಲ್ಲದೆ ನವಾಬ ಮುಸ್ಲಿಂ ಲೀಗ್ ಮತ್ತು ಮೊಹಮ್ಮದ್ ಅಲಿ ಜಿನ್ನಾರವರ ಒಬ್ಬ ಕೈಗೊಂಬೆಯಾಗಿ ಈತ ಇರ್ತಾನೆ. ಹೀಗಾಗಿ
ಪಾಕಿಸ್ತಾನದ ಪ್ರಧಾನಿಯ ಪ್ರಚೋದನೆಯಿಂದ ನವಾಬ ಹಿಂದೂಗಳನ್ನು ಹಿಂಸೆಗೆ ಒಳಪಡಿಸ್ತಾನೆ, ಅವರನ್ನು ರಾಜ್ಯ ಬಿಟ್ಟು ಹೋಗುವಂತೆ ಬಲಾತ್ಕರಿಸುತ್ತಿರ್ತಾನೆ. ಪರಿಣಾಮವಾಗಿ 1,00,000 ಜನ ಜುನಾಗಢದಿಂದ ಹೊರಟು ಹೋದರು. ಆಗ ಆ ಒಂದು ಗೃಹ ಮಂತ್ರಿಯಾಗಿರ್ತಕ್ಕಂಥ ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರು ತಮ್ಮ ತವರು ರಾಜ್ಯ ಗುಜರಾತಿನಲ್ಲಿದ್ದರಿಂದ ಅವರು ಜುನಾಗಢ ವಿಷಯವನ್ನು ಪ್ರತಿಷ್ಠೆಯಾಗಿ ಒಂದು ಸ್ವೀಕಾರವನ್ನು ಮಾಡ್ತಾರೆ. ಹೀಗಾಗಿ ನವಾಬನ ನಿರ್ಧಾರದಿಂದ ಅಲ್ಲಿನ ಹಿಂದೂಗಳು ದಂಗೆಯನ್ನು ಹೇಳ್ತಾರೆ. ಅಲ್ಲಿಯ ಹಿರಿಯ ಕಾಂಗ್ರೆಸ್ಸಿನ ಸಮಾಲ್ ದಾಸ್ ಗಾಂಧಿ ನೇತೃತ್ವದಲ್ಲಿ ನವಾಬ ಆಳ್ವಿಕೆಯ ವಿರುದ್ಧ ಪರ್ಯಾಯ ಸರ್ಕಾರ ರಚಿಸಲು ಪಟೇಲರು ಬೆಂಬಲವನ್ನು ನೀಡ್ತಾರೆ. ಹೀಗಾಗಿ ಸ್ಥಳೀಯ ನಾಗರಿಕರ ಏಕತೆಯ ಹೋರಾಟದಿಂದ ಜುನಾಗಢವನ್ನು ಪಾಕಿಸ್ತಾನಕ್ಕೆ ಸೇರಿಸಬೇಕೆಂಬ ನವಾಬನ ಪ್ರಯತ್ನ ವಿಫಲ ಆಗುತ್ತೆ. ತನ್ನೆಲ್ಲ ಕುತಂತ್ರ ಪ್ರಯತ್ನಗಳು ವಿಫಲವಾಗುತ್ತಲೇ ನವಾಬನಿಗೆ ದಿಕ್ಕು ದೋಚದಂತಾಗುತ್ತೆ. ಜುನಾಗಢದ ದಿವಾನ್ ಸರ್ ಶಾನ್ ವಾಜ್ ಭುಟ್ಟೋ ಅಂದರೆ ಇಂದಿನ ಪಾಕ್ ಪ್ರಧಾನಿ ಜುಲ್ಫಿಕರ್ ಅಲಿ ಭುಟ್ಟೋ ತಂದೆ. ಈತ ಶಾನ್ ವಾಜ್ ಭುಟ್ಟೋ ಯಾರಾಗಿರ್ತಾರೆ ಅಂದರೆ ಪಾಕ್ ಪ್ರಧಾನಿ ಜುಲ್ಫಿಕರ್ ಅಲಿ ಭುಟ್ಟೋ ಏನದಲ್ಲ ಅವರ ತಂದೆ. ಹೀಗಾಗಿ ಜುನಾಗಢದ ನವಾಬ ಸರ್ ಶಾನ್ ವಾಜ್ ಭುಟ್ಟೋ ಕುಮ್ಮಕ್ಕಿನಿಂದಾಗಿ ನವಾಬ ಈ ರೀತಿಯ ಪ್ರಯತ್ನಗಳನ್ನು ನಡೆಸ್ತಾನೆ. ಆದರೆ ಗೃಹ ಮಂತ್ರಿ ಪಟೇಲರು ಏನಿದಾರಲ್ಲ ತಮ್ಮ ದಿಟ್ಟ ನಿರ್ಧಾರದಂತೆ ಜುನಾಗಢದ ಮೇಲೆ ಸೇನೆ ಮತ್ತು ಪೊಲೀಸರನ್ನು ಇವರು ನುಗ್ಗಿಸ್ತಾರೆ. ನವಾಬ ಮತ್ತು ದಿವಾನ್ ಭುಟ್ಟೋ ರಾತ್ರೋರಾತ್ರಿ ಸಂಪತ್ತಿನೊಂದಿಗೆ ಕರಾಚಿಗೆ ಪಲಾಯನವನ್ನು ಮಾಡ್ತಾರೆ. ಹೀಗಾಗಿ ಜುನಾಗಢದಲ್ಲಿ ರಾಜಕೀಯ ಶೂನ್ಯತೆ ಮತ್ತು ಅರಾಜಕತೆ ಮತ್ತು ಅಶಾಂತಿ ಉಂಟಾಗುತ್ತೆ. ನಂತರ ಪಟೇಲರು ಏನು ಮಾಡ್ತಾರೆ ಅಂದರೆ ಈ ಜುನಾಗಢವನ್ನು ತಮ್ಮ ಹತೋಟಿಗೆ ತೆಗೆದುಕೊಳ್ಳುವುದರ ಮೂಲಕ ಸಮಾಲ್ ದಾಸ್ ಗಾಂಧಿ ಸಮ್ಮುಖದಲ್ಲಿ ಜುನಾಗಢ ಭಾರತ ಒಕ್ಕೂಟದಲ್ಲಿ ವಿಲೀನವಾಗಿದೆ ಎಂದು 1949 ಫೆಬ್ರವರಿ 20ರಂದು ಜನ ಸಮ್ಮತಿಯ ಮೇರೆಗೆ ಅದನ್ನು ಘೋಷಣೆಯನ್ನು ಮಾಡ್ತಾರೆ. ಅಂದರೆ ಜುನಾಗಢ ಪ್ರಾಂತ್ಯ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆಗೊಂಡಿದೆ ಅಂತ 1949 ಫೆಬ್ರವರಿ 20ರಂದು ಅಂದಿನ ಗೃಹ ಮಂತ್ರಿಯಾಗಿರ್ತಕ್ಕಂಥ ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರು ಜನತೆಯ ಸಮ್ಮತಿಯ ಮೇರೆಗೆ ಒಂದು ಘೋಷಣೆಯನ್ನು ಹೊರಡಿಸ್ತಾರೆ. ಹೀಗಾಗಿ ಜುನಾಗಢ ಸಂಸ್ಥಾನವೂ ಸಹ ಅಂದರೆ ಪಾಕಿಸ್ತಾನಕ್ಕೆ ಸೇರಬೇಕು ಎಂಬ ಒಂದು ವಾದವನ್ನಿದ್ದಂತಹ ಸಂದರ್ಭದಲ್ಲಿಯೂ ಸಹ ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರು ತಮ್ಮ ದಿಟ್ಟ ನಿರ್ಧಾರದಿಂದ ಸೈನಿಕ ಮತ್ತು ಪೊಲೀಸ್ ಕಾರ್ಯಾಚರಣೆಯನ್ನು ಮಾಡುವುದರ ಮೂಲಕ ಜುನಾಗಢ ಪ್ರಾಂತ್ಯವನ್ನು ಭಾರತದ ಒಕ್ಕೂಟಕ್ಕೆ ಸೇರಿಸುವಲ್ಲಿ ಇವರು ಯಶಸ್ವಿ ಆಗ್ತಾರೆ. ಇದು ಕಾಶ್ಮೀರ ಮತ್ತು ಜುನಾಗಢ ಪ್ರಾಂತ್ಯಗಳು ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಆಗಿದ್ದರ ಕುರಿತಂತೆ ಇರುವಂತಹ ಮಾಹಿತಿಯಾಗಿದೆ. ನಾವು ಮತ್ತೆ ನಂತರದ ತರಗತಿಯಲ್ಲಿ ಇನ್ನು ಉಳಿದಂತಹ ಸಂಸ್ಥಾನಗಳು ಯಾವ ರೀತಿಯಲ್ಲಿ ವಿಲೀನಗೊಂಡವು ಅನ್ನೋದ್ರ ಬಗ್ಗೆ ನಾವು ನೋಡೋಣ.